ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತಮ್ಲೈನ್ ನೋಡಿ ಆಲ್ರೆಡಿ ನಿಮ್ಗೆ ಎಲ್ರಿಗೂ ಗೊತ್ತಾಗಿದೆ. ರಾತ್ರಿ ಉಳಿದ ಅನ್ನದಿಂದ ನಾನು ವಡೆನ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಶುರು ಮಾಡೋಣ. ಬನ್ನಿ. ನಾನಿಲ್ಲಿ ರಾತ್ರಿ ಉಳಿದ ಅನ್ನ ತಗೊಂಡಿದ್ದೀನಿ ನೋಡಿ. ಇಷ್ಟು ತಗೊಂಡಿದ್ದೀನಿ ನಾನು. ರಾತ್ರಿ ಉಳಿದ ಅನ್ನನ ನಾನು ಮಿಕ್ಸಿಗೆ ಮಾಡ್ಕೊಂಬರ್ತೀನಿ. ನೀವು ಬೆಳಗ್ಗೆ ಮಾಡಿರೋದನ್ನ ರೈಸ್ನ ತೊಗೊಂಡು ಮಧ್ಯಾಹ್ನ ಕೂಡ ಮಾಡ್ಕೊಬೋದು. ನಾನಿವಾಗ ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ನೋಡಿ. ಈ ರೀತಿ ನಾನು ರುಬ್ಕೊಂಡಿದ್ದೀನಿ. ಇದನ್ನೆಲ್ಲ ಪ್ಲೇಟ್ಗೆ ತೆಗೆದು ಹಾಕೋತೀನಿ ಇವಾಗ ನಾನು. ಇದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ನಾನು ಚಿರೋಟಿ ರವೆನ ಹಾಕೋತಾ ಇದ್ದೀನಿ. ಜೀರಿಗೆ ಹಾಕ್ಕೋತಾ ಇದ್ದೀನಿ 1 ಸ್ಪೂನು. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಸಣ್ಣಗೆ ಹೆಚ್ಚಿರೋ ಅಂಥ ತೆಂಗಿನಕಾಯಿ ನೋಡಿ, ಈ ರೀತಿ ಹೆಚ್ಚಿದ್ದೀನಿ ನಾನು. ಹಾಗೆ ಹಸಿಮೆಣಸಿನ್ಕಾಯಿ, ಇದಿಷ್ಟನ್ನು ಹಾಕ್ಕೋತಾ ಇದ್ದೀನಿ. ನಾನು ಇದೆಲ್ಲ ಮಿಕ್ಸ್ ಮಾಡ್ಕೊಬರೋವರೆಗೂ ಎಣ್ಣೆ ಕಾಯೋದಕ್ಕೆ ಇಟ್ಬಿಡ್ತೀನಿ. ಒಂದು 1/4 ಸ್ಪೂನಷ್ಟು ನಾನು ಓಮ್ ಕಾಳನ್ನ ತೊಗೊಂಡಿದ್ದೀನಿ. ಓಮ್ ಕಾಳನ್ನ ನೋಡಿ ಈ ರೀತಿ ಇದು ಮಾಡಿಬಿಟ್ಟು ಹಾಕಿ, ಒಳ್ಳೆ ಘಮ ಬರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪನ್ನ ಹಾಕ್ತಾಯಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಕಲಿಸ್ಕೊತಾ ಇದ್ದೀನಿ. ನೀರೇನು ಹಾಕ್ಕೊಳ್ಳೋಗಿಲ್ಲ, ಮೊದಲು ಬೇಕು ಅಂದರೆ ಆಮೇಲೆ ಹಾಕ್ಕೊಬೇಕು. ತುಂಬ ಚೆನ್ನಾಗಾಗುತ್ತೆ. ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ. ಇದಕ್ಕೆ ಲಾಸ್ಟಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕ್ಕೋತಾ ಇದ್ದೀನಿ. ಗಟ್ಟಿ ಮೊಸರು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಇಷ್ಟೇ ಹಾಕ್ಕೊಂಡಿರೋದು. ಈಗ ಇದನ್ನು ಎಣ್ಣೆ ಕಾಯೋವರೆಗೂ ಹೀಗೆ ಬಿಡೋಣ ನೋಡಿ. ಎಣ್ಣೆ ನೋಡಿ, ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ನೋಡಿ, ಎಣ್ಣೆ ಇವಾಗ ಕಾದಿದೆ ಇಲ್ಲ ಅಂತ ನೋಡೋಣ. ಎಣ್ಣೆ ಕಾದಿದೆ. ನಮಗೆ ಯಾವ ಸೈಜ್ ಬೇಕು ನೋಡಿಕೊಂಡು ಹಾಕ್ಕೊಳ್ಳೋಣ.
ನೋಡಿ, ಒಂದು 5 ನಿಮಿಷ ಆದಮೇಲೆ ನಾವು ಒಂದೆರಡು ನಿಮಿಷ ಆದಮೇಲೆ ಚೇಂಜ್ ಮಾಡ್ಕೊಬೇಕು. ಆವಾಗ ನಾವು ತಿರುವಾಕೊಬೇಕು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಮೊಸರು ಜೊತೆಲಾದರೂ ತಿನ್ಬೋದು, ಚಟ್ನಿ ಜೊತೆಲಾದರೂ ತಿನ್ಬೋದು, ಬೆಳಗ್ಗೆ ಹೊತ್ತು ತಿಂಡಿಗೆ ಚಿತ್ರಾನ್ನಕ್ಕಾದರೂ ಮಾಡ್ಕೊಬೋದು, ಇಲ್ಲ ಟೀ ಟೈಮ್ಗಾದರೂ ಮಾಡ್ಕೊಬೋದು. ತುಂಬ ಚೆನ್ನಾಗಾಗುತ್ತೆ. ನೋಡ್ಬೋದು, ಸೇಮ್ ಉದ್ದಿನ ವಡೆ ಥರನೇ ಆಗುತ್ತೆ ಇದು. ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ. ನಮಗೂ ಮುಂದಿನ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಕಮೆಂಟ್ನಿಂದನೇ ನಮಗೆ ಪ್ರೋತ್ಸಾಹ ನೀಡೋದು ನೀವು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬೇಯ್ತಾ ಇದೆ ನೋಡಿ, ರೆಡಿಯಾಗಿದೆ. ಇವಾಗ ನಾನು ತೆಕ್ಕೊತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆಂದ ಆಗಿದೆ ಅಂತ. ಎಣ್ಣೆನೂ ಕೂಡ ಅಷ್ಟೇ, ಏನು ಜಾಸ್ತಿ ಕುಡಿಯೋದಿಲ್ಲ ಎಣ್ಣೆ ಕೂಡ. ನೋಡೋದಕ್ಕೆ ಉದ್ದಿನ ವಡೆ ಥರನೇ ಇದೆ ನೋಡಿ. ಇನ್ನೂ ಒಂದು ಬ್ಯಾಚ್ ಆಗುತ್ತೆ. ಕೈಗೆ ಒಂಚೂರು ತ್ಯಾವ ಮಾಡಿಕೊಂಡು ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಹಾಕ್ಕೋಬೇಕು. ಯಾವುದೇ ಮೈದಾ ಹಿಟ್ಟು ಬಳಸಿಲ್ಲ, ಕಾರ್ನ್ಫ್ಲೋರ್ ಬಳಸಿಲ್ಲ, ಏನೂ ಇಲ್ಲ. ನೋಡ್ಬೋದು ಯಾವ ರೀತಿ ಆಗಿದೆ ಅಂತ. ನಾನು ತಿಂಡಿಗೆ ಚಿತ್ರಾನ್ನ ಮಾಡಿದಾಗ ಇಲ್ಲ ಟೊಮೊಟೊ ಬಾತ್ ಮಾಡಿದಾಗ ಈ ರೀತಿ ರಾತ್ರಿ ಟೈಮು ಅನ್ನ ಏನಾದರೂ ಉಳಿದಿದ್ರೆ ಮಾಡ್ಕೋತಾ ಇರ್ತೀನಿ ನಾನು ಅವಾಗವಾಗ. ಒಂದು 5 ನಿಮಿಷ ಆದಮೇಲೆ ನಾವು ಜಾಲರಿನ ಹಾಕಬೇಕು. ಅದಕ್ಕೂ ಮುಂಚೆನೇ ಹಾಕಬಾರ್ದು. ಈ ರೀತಿ ಮಧ್ಯೆ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಜಾಲರಿಗೆ ಅಂಟ್ಕೊಳ್ಳುತ್ತೆ. ಅದಕ್ಕೇ ಒಂದು 5 ನಿಮಿಷ ಆದಮೇಲೆ ಹಾಕಬೇಕು. ಈ ಥರ ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಾಯಿದೆ ಅನ್ನುವಾಗ ಚೇಂಜ್ ಮಾಡ್ಕೊಬೇಕು. ಇವಾಗ ನೋಡಿ ಚೇಂಜ್ ಮಾಡ್ತಾಯಿದ್ದೀನಿ, ಉಲ್ಟಾ ಮಾಡ್ಕೋತಾ ಇದ್ದೀನಿ. ಬೇಗ ಕೂಡ ಆಗುತ್ತೆ, ಏನೂ ಟೈಮ್ ತೊಗೊಳ್ಳೋದಿಲ್ಲ. ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೋತಾ ಇದ್ದೀನಿ.
ಟೀ ಜೊತೆಗೆ ನೋಡಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇಷ್ಟೊತ್ತು ವಿಡಿಯೋ ನೋಡಿದ್ದು ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸೇಮ್ ಉದ್ದಿನ ವಡೆನೇ ಥರ ಇರುತ್ತೆ, ಮೇಲೆ ಕ್ರಿಸ್ಪಿಯಾಗಿರುತ್ತೆ, ಒಳಗೆ ಸ್ಮೂತಾಗಿರುತ್ತೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಸೂಪರಾಗಿದೆ. ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.